ಚಿನ್ನರವನ ದರ್ಶನಕ್ಕೆ ಸಿದ್ಧವಾಗಿ ನಿಂತ ಸರ್ಕಾರಿ ಪ್ರೌಢಶಾಲೆ ವೈಕುಂಠಪುರದ ವಿದ್ಯಾರ್ಥಿಗಳನ್ನು ಕೂಡಿಕೊಂಡ ನೆಮ್ಮಾರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಮೊದಲನೇದಾಗಿ ನೆಮ್ಮಾರು ನರ್ಸರಿಯಲ್ಲಿ ವಿದ್ಯಾರ್ಥಿಗಳು ಭೇಟಿ ನೀಡಿ ಅಲ್ಲಿದ್ದಂತಹ ಅನೇಕ ಕಾಡು ಜಾತಿಯ ಮರಗಳ ಸಸ್ಯಗಳ ಬಗ್ಗೆ ತಿಳಿದುಕೊಂಡರು. ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ಅರಣ್ಯಾಧಿಕಾರಿಗಳ ಶ್ರಮ ಇಲ್ಲಿ ಕಾಣಬಹುದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಸೂತನಬ್ಬಿ ಜಲಪಾತ ಅಥವಾ ಹನುಮನಗುಂಡಿ ಅತ್ಯಂತ ಆಕರ್ಷಣೀಯವಾದ ಪ್ರದೇಶ. ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲದ ಈ ಪ್ರದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಜಲಪಾತದ ವೀಕ್ಷಣೆಗೆ ಸಿಕ್ಕ ಅವಕಾಶ ಅದೃಷ್ಟವೇ ಸರಿ. ಕಳ್ಳಬೇಟೆ ನಿಯಂತ್ರಣದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡೆದರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಆರ್ಕಿಡೇರಿಯಂನಲ್ಲಿ ವಿದ್ಯಾರ್ಥಿಗಳು ಸಾಹಸ ಕ್ರೀಡೆಯನ್ನು ಆಡಿ ಆನಂದಿಸಿದರು. ಚಾರಣ ಉತ್ಸಾಹ, ಉಲ್ಲಾಸ, ಸಂತೋಷವನ್ನು ನೀಡುವಂತಹ ಒಂದು ಅಭೂತಪೂರ್ವವಾದಂತಹ ಚಟುವಟಿಕೆ. ಒಣ ಹುಲ್ಲಿನಲ್ಲಿ, ಒಣ ಮರಗಳಲ್ಲೂ ಅಡಗಿದೆ ಜೀವಂತಿಕೆ ಎಂಬ ಸತ್ಯವನ್ನು ತಿಳಿದು ಚಾರಣವನ್ನು ಸಂತೋಷದಿಂದ ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿಗಳು ಕೊನೆಯಲ್ಲಿ ದಿಗಂತವನ್ನು ಮುಟ್ಟಿದೆವೋ ಎಂಬಂತೆ ಸಂಭ್ರಮಿಸಿದ ಕ್ಷಣ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಇನ್ನೊಂದು ವೈಶಿಷ್ಟ್ಯವೆಂದರೆ ಅಲ್ಲಿನ ಶೋಲಾ ಕಾಡುಗಳು. ಶೋಲಾ ಕಾಡುಗಳೆಂದರೆ ಎರಡು ಗುಡ್ಡಗಳ ನಡುವೆ ದಟ್ಟವಾಗಿ ಬೆಳೆದಿರುವಂತಹ ಕಾಡುಗಳು, ಜೀವ ವೈವಿಧ್ಯದ ತಾಣಗಳು. ನೀರಿನ ಆಸರೆಯಾಗಿದೆ. ತುಂಗ, ಭದ್ರಾ ಹಾಗೂ ನೇತ್ರಾವತಿ ನದಿಗಳ ಆಕರ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ದಟ್ಟ ಕಾಡುಗಳ ಮಧ್ಯೆ ಇರುವ ಭಗವತಿ ನೇಚರ್ ಕ್ಯಾಂಪಿನಲ್ಲಿ ಒಂದು ದಿನ ತಂಗುವ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ದೊರಕಿತು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪಕ್ಷಿ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಟ್ಟರು. JCBM ಕಾಲೇಜಿನ ಸಸ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಕುಮಾರಸ್ವಾಮಿ ಉಡುಪ ಇವರು ಅಲ್ಲಿನ ಕಾಡು ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅರಣ್ಯ ಇಲಾಖೆಯವರು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನವನ್ನು ವಿತರಿಸಿದರು. ಈ ದಿನ ನಾವು ಈಗಾಗಲೇ ನಾನು ಮೊದಲೇ ಹೇಳಿದೆ, ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು ಒಂದು 7-8 ವರ್ಷಗಳ ಕನಸಾಗಿತ್ತು ನಮಗೆ. ಚಿನ್ನರ ವನದರ್ಶನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು, ನಮ್ಮ ಮಕ್ಕಳು ಅದನ್ನು ನೋಡಿಬಿಟ್ಟು ಅದರ ಪ್ರಯೋಜನವನ್ನು ಪಡಿಬೇಕು ಅಂತಕ್ಕಂಥದ್ದು. ಆ ಅವಕಾಶ ನಮಗೆ ಈ ವರ್ಷ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ವಲಯ ಅರಣ್ಯಾಧಿಕಾರಿಗಳು ಅವರಿಗೆ ನಮ್ಮ ವೈಕುಂಠಪುರ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲರ ಪರವಾಗಿ, ಅನಂತರ ನೆಮ್ಮಾರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮತ್ತು SDMC ಅವರು ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಚಿನ್ನರವನ ದರ್ಶನದಲ್ಲಿ ಅರಣ್ಯ ಹಾಗೂ ಅರಣ್ಯ ಸಂರಕ್ಷಣೆಯ ಬಗ್ಗೆ ಮಾಹಿತಿ ನೀಡಿದಂತಹ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಇವರಿಗೆ ಧನ್ಯವಾದಗಳು. ಚಿನ್ನರವನ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೂ ದೊರಕಬೇಕೆಂಬ ನಮ್ಮ ಹಲವು ವರ್ಷಗಳ ಕನಸನ್ನು ನನಸು ಮಾಡಿದಂತಹ ಶ್ರೀಯುತ ಅಭಿಲಾಷ್ ಅರಣ್ಯಾಧಿಕಾರಿಗಳು ಹಾಗೂ ಅರಣ್ಯ ರಕ್ಷಕರಾಗಿರುವಂತಹ ಶ್ರೀಯುತ ಮಧುಸೂದನ್ ಸರ್ ಇವರಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಚಿನ್ನರವನ ದರ್ಶನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳಿಗೂ ಸಹ ಧನ್ಯವಾದಗಳು.